ಹಿಂಡೆನ್ಬರ್ಗ್ ಪ್ರಕರಣ ಎಲ್ರಿಗೂ ನೆನಪಿರುತ್ತೆ. ಉದ್ಯಮಿ ಗೌತಮ್ ಅದಾನಿ ಬೃಹತ್ ಷೇರು ಹಗರಣ ಮಾಡಿದ್ದಾರೆ ಅಂತ ಮೊದಲು ಬಯಲು ಮಾಡಿದ್ದೇ ಹಿಂಡೆನ್ಬರ್ಗ್ ವರದಿ. ಅದು ಜನವರಿ 2023ರಲ್ಲಿ ಬಿಡುಗಡೆಯಾಗಿತ್ತು. ವಿಚಾರ ಕೋರ್ಟ್ ವರೆಗೂ ಹೋಗಲು ಸಂಸತ್ತಿನಲ್ಲಿ ಕೋಲಾಹಲ ಏಳಲು ಅದು ಕಾರಣವಾಗಿತ್ತು. ಈಗ ಅದೇ ಹಿಂಡೆನ್ಬರ್ಗ್ ಹೊಸ ಆರೋಪಗಳನ್ನ ಮಾಡಿದೆ. ಅದರಲ್ಲಿ ದೇಶದ ಬ್ಯಾಂಕ್ ಒಂದರ ಹೆಸರು ಉಲ್ಲೇಖವಾಗಿದೆ. ಮತ್ತೊಮ್ಮೆ ಅದಾನಿ ಸಾಮ್ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಕಾಣಿಸಿದೆ. ಷೇರುಪೇಟೆಯಲ್ಲೂ ಏರುಪೇರಿಗೆ ಇದು ಕಾರಣವಾಗಿದೆ. ಹಿಂಡೆನ್ಬರ್ಗ್ ಮಾಡಿರುವ ಹೊಸ ಆರೋಪಗಳೇನು ಮತ್ತು ಅದು ಯಾವ ಬ್ಯಾಂಕ್ ವಿಚಾರವಾಗಿ ಉಲ್ಲೇಖ ಮಾಡಿದೆ ಎಂಬುದನ್ನು ನೋಡುವ ಮೊದಲು ಒಂದು ವಿಚಾರವನ್ನ ಪ್ರಸ್ತಾಪಿಸಬೇಕು. ಅದು ಅದಾನಿ ಸಮೂಹದ ಕುರಿತು ಹಿಂಡೆನ್ಬರ್ಗ್ ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಅಂದರೆ ಸೆಬಿ ಸಂಸ್ಥೆ ಹಿಂಡೆನ್ಬರ್ಗ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಎಂಬ ವಿಚಾರ. 46 ಪುಟಗಳ ಈ ನೋಟಿಸ್ಗೆ ಹಿಂಡೆನ್ಬರ್ಗ್ ಅಧಿಕೃತ ಉತ್ತರ ನೀಡಿಲ್ಲವಾದರೂ ಬ್ಲಾಗ್ ಒಂದರಲ್ಲಿ ಅದು ಸೆಬಿ ನೋಟಿಸ್ ಬಗ್ಗೆ ವಿಚಾರ ಪ್ರಸ್ತಾಪಿಸಿದೆ. ಅಲ್ಲದೆ 5 ಪ್ರಮುಖ ವಿಚಾರಗಳನ್ನ ಹಿಂಡೆನ್ಬರ್ಗ್ ಎತ್ತಿದೆ.